ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಂದು ಓಂಕಾರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ವಿಡಿಯೋ ನಾನು ಒಂದು ಫ್ಯಾಮಿಲಿದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದು ಕಂಟಿನ್ಯೂಟಿ ವ್ಲಾಗ್ ಇದಾಗಿರುತ್ತೆ. 3 ಡೇಸ್ ಆದಮೇಲೆ ನಮ್ಮ ಮನೆಗೆ ಅತ್ತಿಗೆಯವರೆಲ್ಲ ಬಂದಿದ್ದರು. ಸೊ ಫುಲ್ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ನೋಡ್ತಾ ಇರ್ಬೋದು, ನಮ್ಮ ಅತ್ತಿಗೆಯವ್ರು ಬಂದಮೇಲೆ ಅವ್ರು ಫಸ್ಟ್ ಟೈಮ್ ಮಾರ್ನಿಂಗ್ ಎದ್ದು ಎಲ್ಲೋದ್ರೂ ಅವ್ರು ಎಲ್ಲ ಕಡೆ ಕೆಲಸ ಮಾಡ್ತಿರ್ತಾರೆ. ಇವತ್ತು ಫುಲ್ ರೆಸ್ಟ್ ಮಾಡಿದರು. ಸೊ ಮತ್ತು ನೆಕ್ಸ್ಟ್ ಡೇಯಿಂದ ಫುಲ್ ಸ್ಟ್ರಾಂಗ್ ಆಗಿ ಮನೆಗೆ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಚಪಾತಿ ಎಲ್ಲ ಉತ್ಕೊಡೋದಾಗಿರ್ಬೋದು, ಅಥವಾ ಹೊಸ್ದಾಗಿ ಏನಾದರೂ ರೆಸಿಪೀಸ್ ಇದ್ದರೆ ಈ ಥರ ಮಾಡು ಅಂತೆಲ್ಲ ಹೇಳ್ತಾಯಿದ್ರು. ಇನ್ನು ಈವ್ನಿಂಗ್ ಟೈಮಲ್ಲಿ ಟೀ, ಕಾಫಿ ಅಂತಂದು ಒಬ್ಬೊಬ್ರಿಗೆ ಒಂದೊಂದು ಥರ ಬೇಕಾಗಿತ್ತು. ನಮ್ಮ ತಂಗಿ ಡ್ರೈ ಫ್ರೂಟ್ ಜ್ಯೂಸು ಅಂತ ಇಟ್ಕೊಂಬಿಟ್ಟಿದ್ಲು. ನನಗಾಗಲ್ಲ ಅಂತೇಳಿ ಟೀನೇ ಮಾಡಿ, ಟೀ ಆ್ಯಂಡ್ ಕಾಫಿ ಮಾಡಿ, ಬಿಸ್ಕೆಟು ಬ್ರೆಡ್ಡೆಲ್ಲ ತರಿಸಿದ್ವಿ. ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ತಿಂತಾ ಮನೇಲಿ ಅಡುಗೆ ಕೂಡ ಮಾಡ್ಕೊಂಡು ಊಟ ಮಾಡಿದ್ವಿ. ನೆಕ್ಸ್ಟ್ ಡೇಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಸೊ ಮನೆಯಲ್ಲಿ ಮಕ್ಕಳು, ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ ಇತ್ತು ಅಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದಷ್ಟೇ ಕೆಲಸ ಇರುತ್ತೆ. ಹೇಳ್ದಷ್ಟು ಯಾವುದೂ ಸುಲಭ ಅಲ್ಲ. ನಾನು ಯಾವಾಗಲೂ ಬೇಜಾರಾಗ್ತಿರುತ್ತೆ, ಇಬ್ಬರೇ ಇರ್ತೀವಿ, ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವರು ಮಕ್ಕಳದೆಲ್ಲ ರಜಾ ಇತ್ತು. ನಮ್ಮ ತಂಗಿ ಕೂಡ ಆಗ ನಾಮಕರಣ ಮುಗಿಸ್ಕೊಂಡು ಹೋದರೆ ಮತ್ತೆ ಅವಳು ಬರೋದಿಲ್ಲ. ಯಾಕಂದರೆ ಪಾಪುಗೆ ಸ್ಕೂಲಿಗೆ ಬರೀ ಹಾಕಬೇಕು ನನ್ನ ಮಗಳಿಗೆ. ಅದಕ್ಕೋಸ್ಕರ ಎಲ್ಲ ಬರ್ತೀವಿ ಅಂತೇಳಿ ಸರಿ ಬನ್ನಿ ಅಂತ ಎಲ್ಲ ಹೇಳಿದ್ವಿ. ಬಂದಮೇಲೆ ಗೊತ್ತಾಗಿದ್ದು ಅದ್ರದ್ದು ಏನು ಅಂತ. ನಾನು ಹಾಕ್ತೀವಿ ನನ್ನಂಗ ಹಾಕಿಲ್ದ ಕಳ್ರು. ನೀವು ಹಂಗಿಲ್ಲ, ನೀವು ಒಳ್ಳೆ ಕಣ್ಣಾಗ ಇದು ಮಾಡ್ರಿ. ಏನ್ ಕಣ್ಣಾಗೆ ನೋಡಿ ಅಡ ನೋಡೋಣ. ನೀನ್ ಮೋಸನೇ ಆಡ್ತಿದ್ರಾಗೆ. ಹೌದೌದು, ನೀನೇ ಗೆದ್ದೆ ಬಿಡು, ನೀನೇ ಗೆದ್ದೆ. ನಿನ್ನಂಗ ಆಗ್ತಾರೋ? ಇರ್ಲಿ ಇರ್ಲಿ, ಇರ್ಲಿ ಆಡೋ. ಅವ್ಳು ಹೇಳಿದಾಳೆ. ಬಗ್ಗು 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 ಬಗ್ಗು, ಬೇಗ ಬಗ್ಗು. ಬಗ್ಗು ಬಗ್ಗು ಬಗ್ಗು, ಇಷ್ಟ ತನಕ ಒದ್ದಂಗೆಲ್ಲ. ಬಗ್ಗು ಬೇಗ. ಏನಾಯ್ತು ಅಂತ ಕೇಳ್ತಿದ್ದಾಳೆ, ಹೇಳು. ಉಪ್ಪು ಅಯ್ಯೋ, ಚೆನ್ನ ಮರಿ. ಯಾರಕ್ಕೊಂದು ಅಯ್ಯಪ್ಪ, ಎಂತ ಆವಾಜ್ ಆಗ್ತಿದ್ದೀರಿ? ಅಯ್ಯಪ್ಪ,
ಬನ್ನಿ 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 ಆರಮ್ಮ ಆರು ಕಂದ ಬನ್ನಿಮ್ಮ ಮುಂದೆ ಬನ್ನಿಮ್ಮ ಮುಂದೆ ಬನ್ನಿಮ್ಮ ಅಯ್ಯಪ್ಪ ಗುಡ್ ಬಾಯ್ ಬನ್ನಿ ಬನ್ನಿ ಕಂದ ಹ್ಞೂ ಯಾರು ಕಂದ ಆರು ಆರು ಬನ್ರಿ 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 ಅಯ್ಯೋ ಅಯ್ಯೋ ಬನ್ರಿ 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 ಮುಂದೆ ಬನ್ರಿ ಅಯ್ಯೋ ಉದ್ದು ಉದ್ದು ಆರದು ಆರ್ರಿ ಏಯ್ ಎದ 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 ಚಿನ್ನಮ್ಮ ಬಾ ನೋಡಿದ್ರಲ್ಲ ಮನೇಲಿ ಮಕ್ಕಳಿದ್ರೆ ಹೆಂಗಿರುತ್ತೆ ಅಂತಂದು ಅಷ್ಟೇ ಕೆಲಸ ಸಮಯ ಹೋಗೋದೇ ಗೊತ್ತಾಗಲ್ಲ ಅಷ್ಟೇ ಮನೆ ತುಂಬ ಒಂಥರ ಎಷ್ಟು ಫ್ಯಾಮಿಲಿ ಅದು ಹೇಳಲಿಕ್ಕೆ ಆಗಲ್ಲ ಬಿಡಿ ಅಷ್ಟು ಚೆನ್ನಾಗಿರುತ್ತೆ ನನ್ನ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ನನ್ನ ಅಳಿಯಂದ್ರ ಜೊತೆ ಸೊಸೆಂದ್ರ ಜೊತೆಗೆ ಆಟ ಆಡಿದ್ದು ಈ ಎಲ್ಲ ಒಂಥರ ಈಗ ವಿಡಿಯೋ ಮಾಡುವಾಗ ನನಗೆ ಅನ್ನಿಸ್ತಾ ಇತ್ತು ಎಷ್ಟು ಚೆನ್ನಾಗಿದ್ವಲ್ಲ ಎಷ್ಟು ಬೇಗ ಕಳೆದೋಗ್ಬಿಡ್ತಲ್ಲ ದಿನಗಳು ನಿಜವಾಗ್ಲೂ ಫ್ಯಾಮಿಲಿ ಎಲ್ಲ ಜೊತೆಗಿದ್ದಾಗ ಫೀಲ್ ಗೊತ್ತಾಗೋದಿಲ್ಲ ಅವ್ರು ಹೋದ್ಮೇಲೆ ಅದು ಏನು ಅನ್ನೋದು ಗೊತ್ತಾಗೋದು ಇನ್ನು ನೆಕ್ಸ್ಟ್ ಡೇ ನಮ್ಮ ಅತ್ತಿಗೆ ಒಂದು 3 days ಇದ್ದಾದಮೇಲೆ ನಾನು ವ್ಲಾಗ್ನ ಮಾಡ್ಕೊಂಡಿದ್ದೀನಿ ಇನ್ನು ನಮ್ಮ ಅತ್ತಿಗೆಯವರ ಸ್ನೇಹಿತೆ ಸುಮಾರು 12-13 ವರ್ಷದ ಒಂದು ಫ್ರೆಂಡ್ಶಿಪ್ ಇರ್ಬೋದು ಸೊ ಅವರು ಕೂಡ ಬೆಂಗಳೂರಲ್ಲೇ ಇರುವಂಥದ್ದು ಹೆಸರುಗಡದಲ್ಲಿದ್ದಾರೆ ಸೊ ಅವರು ಬಂದಿರೋದ್ರಿಂದ ಅಲ್ಲಿಗೆ ಹೋಗಿ ಬರೋಣ ಪುಟ್ಟಿ ಅಂತ ಅಂದರು ಒಂದು ಸರಿ ಅಂತೇಳಿ ಆ್ಯಕ್ಚುಲಿ ನಾನು ನಿನ್ನೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದು ಆಗಿರಲಿಲ್ಲ ಅದಕ್ಕೆ ಇವತ್ತು ಹೋಗೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಆಗಿಬಿಟ್ಟು ನಮ್ಮ ಅದಕ್ಕೆ ಸ್ವಲ್ಪ ಲೇಟಾಗೆ ಹೋಗೋಣ ಒಂದು ಮಧ್ಯಾಹ್ನ 1-2 ಗಂಟೆಗೆ ಹೋಗೋಣ ಅದು ನಾನು ಬೇಡ ಬೇಗ ಹೋಗೋಣ ಅಂತ ಇಲ್ಲ ಲೇಟಾಗೆ ಹೋಗೋಣ ಬೇಗ ಎದ್ಬಿಟ್ಟು ಬರೋದು ಬೇಡ ಮತ್ತು ಬರುವಾಗ ಮಾತಾಡ್ಸ್ಕೊಂಡು ಇಸ್ಕಾನ್ಗೆ ಹೋಗಿ ಬಂದುಬಿಡೋಣ ಅಂತೆಲ್ಲ ಹೇಳಿದರು ನೀವು ಅಂದ್ಕೊಂಡಂಗೆ ಎಲ್ಲ ಕಡೆಗೂ ಪ್ಲ್ಯಾನ್ ಒಂದೇ ಸಲಿಗೆ ಎಲ್ಲ ಕಡೆ ಪ್ಲ್ಯಾನ್ ಮಾಡ್ಕೊಂಡ್ರೆ ಯಾವುದೂ ವರ್ಕೌಟ್ ಆಗೋಲ್ಲ ಯಾವುದೋ ಒಂದಾಗುತ್ತೆ ಅಷ್ಟೇ ಅಂತಂದು ನೋಡೋಣ ಬಾಪುಟಿ ಅಂತಂದರೆ ನಮ್ಮ ಅತ್ತಿಗೆ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ಆಮೇಲೆ ಟ್ರಾಫಿಕಲ್ಲೆಲ್ಲ ಗೊತ್ತಾಗಿ ಅಯ್ಯೋ ಹಿಂಗಾಗುತ್ತೆ ಅಂತ ಗೊತ್ತಿರಲಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದರೆ ನಾನು ಬೆಳಗ್ಗೆನೇ ಹೋಗ್ಬಿಡ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು ನಾನು ಹೇಳ್ದೆ ತಾನೆ ನಿಮಗೆ ಇಲ್ಲಿ ಏನೋ ಒಂದು ಪ್ಲ್ಯಾನ್ ಮಾಡ್ತೀವಿ ಅಂತ ಅಂದರೆ ಮಾರ್ನಿಂಗೇ ಎದ್ದು ಹೋಗಬೇಕು ಎಲ್ಲ ರೆಡಿ ಆಗಿಬಿಟ್ಟು ಪಟ್ ಅಂತಂದು ಪ್ಲ್ಯಾನಿಂಗ್ ಇಲ್ಲದೆ ಬೆಂಗಳೂರಲ್ಲಿ ಎಲ್ಲಿಗೂ ಹೋಗ್ಲಿಕ್ಕೆ ಆಗಲ್ಲ ಅಂತಲೇ ಹೇಳಿದೆ ಅದು ನಿಜಾನೇ ಬಿಡು ಅಂತೇಳಿ ಬೇರೆ ಕಡೆ ಹೋಗಿ ಬರಬೇಕು ಅಂತ ಅಂದ್ಕೊಂಡ್ವಿ ಅವ್ರ ಅಲ್ಲೇ ಸ್ವಲ್ಪ ನಿಯರ್ ಬೈ ಇದ್ದಿದ್ದಂತ ಇನ್ನೊಬ್ಬರು ಅವರ ಆಂಟಿ ಮನೆಗೆಲ್ಲ 2 ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ವೆರಿ ಟೇಸ್ಟಿ ಆ್ಯಂಡ್ ಎಲ್ಲಿ ಅಯ್ಯೋ ಅತ್ತೆ ಬಾಯತ್ತಿ ಅಡಿಗೆ ಬಿಡಬೇಕು ಗಲಾಟೆ ಮಾಡ್ತಾಳೆ ಅದೊಂದು ಇದನ್ನು ಬೆಳೆಸ್ತಾಳೆ ಅಂತಂದು ಕೂರಿಸಿ ಶೇಂಗಾನ ಹಂಗೆ ಲೈಟಾಗಿ ಉರಿಲಿಕ್ಕೆ ಹಚ್ಚಿದ್ದೆ ನಾನು ಅದನ್ನು ಎಲ್ಲರಿಗೂ ತೋರಿಸ್ತಾ ಇದ್ದೆ ನನ್ನ ಮಗಳು ಎಲ್ಲರೂ ಕರೆಸಿ ಅವ್ರು ಬಂದು ನೋಡೋವರೆಗೂ ಅವಳಿಗೆ ಸಮಾಧಾನವೇ ಇಲ್ಲ ಎಲ್ಲ ಬಂದು ನೋಡಿದರು ಅದಾದಮೇಲೆ ಮತ್ತೆ ಈವ್ನಿಂಗಿಂದ
ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ಸೊ ನೈಟ್ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಚೀಟಿ ಆಡಬೇಕು ಅಂತ ಕೂತ್ಕೊಂಡ್ವಿ. ಯಾಕಂದರೆ ಮತ್ತೆ ಅವರು ಕೂಡ ನಾಳೆ ಊರಿಗೆ ಹೋಗಲೇಬೇಕು, ನನ್ನ ಮಕ್ಕಳು ಊರಿಗೆ ಹೋಗಬೇಕು ಅಂತೆಲ್ಲ ಹೇಳಿದರು. ಸರಿ ಅಂತೆಲ್ಲ ಹೇಳಿ ಇರಿ ಅಂತ ನಾವು ತುಂಬ ಫೋರ್ಸ್ ಮಾಡಿದ್ವಿ. ಬಟ್ ಇಲ್ಲ, ಆಫೀಸ್ ಸಿಗೋದೇ ಒಂದು ಟೈಮ್ ನಮಗೆ ಇನ್ನೊಂದು ವಾರ, ಅಷ್ಟರಲ್ಲೇ ನಾವು ಇಲ್ಲಿ 4 ದಿನ ಆಯಿತು, ಅಟ್ಲೀಸ್ಟ್ ಅಲ್ಲದು 2 ದಿನ ಇದ್ದು ಹೋಗಬೇಕು ಅಂತ ಹೇಳಿದ್ರು. ಸರಿ ಅಂತೆಲ್ಲ ಹೇಳಿದ್ವಿ. ಇನ್ನು ಚೀಟಿ ಆಡೋಣ ತುಂಬ ಅವಾಗ ಚಿಕ್ಕವರಿದ್ದಾಗ ಆಡ್ತಿದ್ವಿ, ಅದೇ ನೆನಪಾಗಿ ಹೋಗ್ಬಿಡ್ತು. ಈಗೆಲ್ಲ ಒಂಥರ ಎಲ್ಲ ಮರೆಮಾಚಿ ಹೋಗ್ಬಿಟ್ಟಿದೆ ಅವೆಲ್ಲ ಆಟಗಳೆಲ್ಲ. ಈಗೇನಿದ್ರು ಮೊಬೈಲ್ ಗೇಮಿಂಗ್ಸ್ ಇದ್ಬಿಟ್ರೆ ಇನ್ನೇನೋ ಬೇಡ ಅನಿಸ್ಬಿಡುತ್ತೆ. ಸೊ ನಮಗೆ ಒಂಥರ ಮೆಮೊರೀಸ್ ಎಲ್ಲ ಹಂಗೆ ಕಣ್ಮುಂದೆನೇ ಬಂದೋದ್ವು. ಫುಲ್ ಖುಷಿಯಾಗಿ ಚೀಟಿ ಆಡೋದು, ತರಲೆ ತಮಾಷೆ ಮಾಡೋದು. ನಮ್ಮ ಅತ್ತಿಗೆಯವ್ರು ಕೂಡ ನಮ್ಮ ಜೊತೆಗೆ ಒಂದಾಗ್ಬಿಟ್ಟಿದ್ರು. ಅವ್ರು ದೊಡ್ಡವ್ರ ಥರ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ, ಹಂಗಿರಬೇಕು ಹಿಂಗಿರಬೇಕು, ಮಕ್ಳ ಜೊತೆಗೆ ಆಟಾಡಬಾರ್ದು ಆ ಥರ ಏನೂ ಇಲ್ಲ. ತುಂಬ ಫ್ರೆಂಡ್ಲಿ ಆಗಿ ಇರ್ತಾರೆ. ಇಬ್ಬರು ಅತ್ತಿಗೆಯಂದ್ರು ಕೂಡ ಹಾಗೆ ಇದ್ದಾರೆ, ಯಾರಲ್ಲೂ ಏನು ಚೇಂಜಸ್ ಇಲ್ಲ. ನಮ್ಮ ಜೊತೆಗೆ ತುಂಬ ಅನ್ಯೋನ್ಯತೆಯಿಂದ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ಓವರಾಲ್ ಅಮ್ಮನ ಕಡೆ ಫ್ಯಾಮಿಲಿ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಹಾಗಂತ ಅಪ್ಪನ ಕಡೆ ಫ್ಯಾಮಿಲಿ ಅವರು ಯಾರೂ ಆ ಥರ ಇಲ್ಲ ಅಂತಲ್ಲ, ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಈಗ ಅಮ್ಮನ ಕಡೆ ವಿಚಾರ ಬಂದಾಗ ಅಮ್ಮನ ಫ್ಯಾಮಿಲಿ ಅವರೆಲ್ಲರ ಜೊತೆಗಿದ್ದಾಗ ಅವ್ರ ಬಗ್ಗೆ ಮಾತಾಡಬೇಕಾಗುತ್ತೆ, ಅಪ್ಪನ ಫ್ಯಾಮಿಲಿ ಅವ್ರ ಜೊತೆಗಿದ್ದಾಗ ಅಪ್ಪನ ಫ್ಯಾಮಿಲಿ ಬಗ್ಗೆ ಮಾತಾಡಬೇಕಾಗುತ್ತೆ ಅಷ್ಟೇ. ಸೊ ಚೀಟಿ ಮಾತ್ರ ಸಕ್ಕತ್ತಾಗಿತ್ತು. ಬಟ್ ಇನ್ನೊಂದೇನೆಂದರೆ ಕಳ್ಳ ಪೊಲೀಸ್ ಆಟ ಆಡ್ತೀವಲ್ಲ ನಾವು, ರಾಜರಾಣಿ ಕಳ್ಳ, ಅದು ಮಾತ್ರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇದು ಸಟ್ಟ ಅಂತಾರೆ, ಅಂದರೆ ಒಂದು ಫಿಲ್ಮ್ ಸಾಂಗ್ಗಳು 4 ಚೀಟಿಲಿ ಒಂದೇ ನೇಮ್ 4 ಚೀಟಿ ಬರ್ದಾಕ್ತೀವಲ್ಲ. ಬಟ್ ಸ್ಟಾರ್ಟಿಂಗ್ ಇದೆ ಇಂಟ್ರೆಸ್ಟಿಂಗ್ ಇತ್ತು ಅಂತ ಅನ್ನಿಸ್ತು. ಬಟ್ ಹೋಗ್ತಾ ಸಿಕ್ಕಾಬಿಟ್ಟೆ ಬೋರ್ ಅನ್ನಿಸ್ತಾ ಹೋಯಿತು. ಅದಕ್ಕೆ ಬೇಡ ಅಂತ ನಾನು ಇಲ್ಲ ಆಟಾಡೋಣ ಅಂತಂದು ಇವರು, ಅದಕ್ಕೆ ಇನ್ನೂ ಒಂದು ನಾನು 5-6 ಆಟ ಆಡ್ಬಿಟ್ರೆ ಎದ್ದೋಗ್ತೀನಿ, ನನ್ನ ಕೈಲಿ ಹಾಕೋ ಇಂಟ್ರೆಸ್ಟ್ ಬರ್ತಿಲ್ಲ ಅಂತ ಅಂದೆ. ಅಂದ್ಕೊಂಡು ಅವರು ಸರಿ ಅಂತೆಲ್ಲ ಇದು ಮಾಡಿದರು. ನೆಕ್ಸ್ಟ್ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಎದ್ದು ಊಟ ಮಾಡಿ ಮಲ್ಕೊಂಡ್ವಿ. ಮತ್ತು ನಮ್ಮ ಅತ್ತಿಗೆ ಕೂಡ ನೈಟೇ ನನಗೆ ಪುಟಿ ಅಕ್ಕಿ ಇದ್ದರೆ, ರೇಷನ್ ಅಕ್ಕಿ ಇದ್ದರೆ ಅಂಗಡೀಲಿ ಕೊಡ್ತಾರಲ್ವ ಸೊಸೈಟಿಲಿ, ಆ ಅಕ್ಕಿದು ನೆನೆಕ್ಕು ಅಂತ ಅಂದರು. ಇಷ್ಟೊತ್ತು ನೆನೆಕ್ಕಿದ್ರೆ ಬೆಳಗ್ಗೆ ದೋಸೆ ಎಲ್ಲಿ ಮಾಡ್ಲಿಕ್ಕಾಗೋದಕ್ಕೆ ಅಂತ ಅಂದೆ. ಇಲ್ಲ ನಾನು ನೀರು ದೋಸೆ ಮಾಡಿಕೊಡ್ತೀನಿ ಅಂತ ಅಂದರು. ಹೌದು, ನನಗೇನು ಮಾಡೋಕ್ಕೆ ಬರಲ್ಲ, ಮಾಡಿದರೆ ನೀವೇ ಮಾಡಬೇಕು ಅಂತ ಅಂದೆ. ಇಲ್ಲ ನಾನೇ ಮಾಡಿಕೊಡ್ತೀನಿ, ಹೇಳ್ಕೊಡ್ತೀನಿ, ನೆಕ್ಸ್ಟ್ ಟೈಮ್ ಇದು ನಿಮ್ಮ ಹಸ್ಬೆಂಡಿಗೆ ಮಾಡಿಕೊಡು ಅಂದರು. ಒಂದು ಸರಿ ಅಂತೇಳಿ ನಾನು ನೆನೆ ಇಟ್ಟೆ. ನಮ್ಮ ಹಸ್ಬೆಂಡ್ ಕೂಡ ಸಿಕ್ಕಾಪಟ್ಟೆ ಇಷ್ಟಪಟ್ಬಿಟ್ರು. ಅದಕ್ಕೆ ಕೂಡ ಹಿಂಗೆ ಮಾಡಬೇಕಂತ ಹೇಳ್ಕೊಟ್ರು. ಹಂಗೆ ಮಾಡಿ ಅವ್ರಿಗೂ ಕೂಡ ಮಾಡಿಕೊಟ್ಟೆ, ಅವ್ರು ಅದಕ್ಕೆ ಎಲ್ಲರಿಗೂ ಮಾಡಿಕೊಟ್ರು, ನಮ್ಮ ಹಸ್ಬೆಂಡಿಗೆ ಮಾಡಿಕೊಟ್ಟೆ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಅದನ್ನು ನಿಜವಾಗ್ಲೂ ನಾನು ಯೂಟ್ಯೂಬಲ್ಲೇ ನಾನು ನೋಡಿರಲಿಲ್ಲ, ನೀರು ದೋಸೆ ಮಾಡ್ಬೋದಾ ನಾವು ಅಂತ. ನಾನು ನೀರು ದೋಸೆ ಅಂದರೆ ಯಾವ್ಯಾವ ಥರನೇ ಇರುತ್ತೆ ಅಂತ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಬಟ್ ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ತುಂಬ ರಾತ್ರಿ ಒಂದು ಅಕ್ಕಿನೇ ಇಟ್ಬಿಟ್ರೆ ಬೇಗ ಸುಲಭವಾಗಿ ಆಗೋವಂಥದ್ದು ನೀರು ದೋಸೆ, ಬೇರೆ ಬ್ರೇಕ್ಫಾಸ್ಟ್ಗಳಿಗೆ ಕಂಪೇರ್ ಮಾಡಿದರೆ. ಸೊ ಎಲ್ಲ ತಿಂದ್ಕೊಂಡು ಸಖತ್ತಾಗಿ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂತ ಎಂಜಾಯ್ ಮಾಡ್ತಾಯಿದ್ವಿ. ಫ್ಯಾಮಿಲಿ ಬಂತೆ ಅಂದರೂ ಮುಗೀತು. ಅವರು ಕೂಡ ಹೊರಡ್ತೀವಿ ಅಂತಂದೆಲ್ಲ ರೆಡಿಯಾಗಿದ್ದರು. ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಮತ್ತು ಟ್ರೈನ್ ಇದೆ ಅಂತ, ಟ್ರೈನ್ಗೆ ಹೋಗೇನು ಇಲ್ಲ ಆಗಲ್ಲ, ಅಲ್ಲಿ ತುಮಕೂರಿಗೆ ಹೋಗಿ ಅಲ್ಲಿಂದ ಹೋಗ್ಲಿಕ್ಕೆ ಆಗಲ್ಲ ಅಂಥೇಳಿ ಬಸ್ಗೆ ಹೋಗ್ತೀವಿ ಅಂದರು. ಸರಿ ಅಂತೇಳಿ ಅವ್ರಿಗೂ ಆಟೋ ಎಲ್ಲ ಬುಕ್ ಮಾಡಿ ಆಟೋ ಹತ್ತಿಸ್ತಾ ಇದ್ವಿ. ನನ್ನ ಮಗಳಿಗೆ ಅಂತೂ ಫುಲ್ಲು ಅವಳಿಗೆ ಶಾಕ್, ಅವ್ರು ಹೋಗ್ತಿದ್ರು, ಇಲ್ಲ ನಾವು ಹೋಗ್ತಿದ್ವಿ ಜೊತೆಗೆ ಅಂತ ಅಂದ್ಕೊಂಡಿದ್ದಾಳೆ. ನೀವೇ ನೋಡಿ. ಒಂದೆಲ್ಲ ಕತೆ ಒಂದು 5-6 ಜನ ಹೋಗಿದ ಯಾಕೆ ಮಾಮ ಹೋಯ್ತು ಅಂತನಾ? ಆಟೋ ಬುಕ್ ಮಾಡಿದ ತಕ್ಷಣ 5 ನಿಮಿಷಕ್ಕೆ ಬಂದ ತಕ್ಷಣ ಅವ್ರು ಹೊರಟ್ಬಿಟ್ರು. ನನ್ನ ಮಗಳು ಅಳ್ತಾ ಇದ್ಲು. ನಿಜವಾಗ್ಲೂ ಎಷ್ಟು ಬೇಜಾರಾಗ್ತಿತ್ತು ಅಂದರೆ ಮೇಲೂ ಬಂದು ಅಳ್ತಾ ಇರೋದು ನೋಡಿ. ಎಲ್ಲರೂ ನನ್ನ ತಂಗಿ ಅಳ್ತಿದ್ದಾಳೆ, ದೊಡ್ಡಮ್ಮ ಅಳ್ತಿದೆ, ಅಮ್ಮನೂ ಅಳ್ತಾ ಇದ್ದಾರೆ. ಮತ್ತು ವಿಡಿಯೋ ಕಾಲ್ ಮಾಡಿ ಮಾತಾಡಿದ ಮೇಲೆ ಸಮಾಧಾನ ಆದ್ಲು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ನಮ್ಮ ಅತ್ತಿಗೆ ಫ್ಯಾಮಿಲಿಯವ್ರು ಇದ್ದಾಗ ನನ್ನ ಒಂದು ದಿನಚರಿ ಯಾವ ರೀತಿ ಆಗಿರುತ್ತೆ, ಅವ್ರ ಜೊತೆಗೆ ದಿನ ಪೂರ್ತಿ ಕಳೆಯೋದೇ ಗೊತ್ತಾಗಲ್ಲ, ಹಂಗಿರುತ್ತೆ. ಒಬ್ಬಳೇ ಇದ್ದಾಗ ಒಂದು ಲೈಫ್ ಸ್ಟೈಲೇ ಚೇಂಜ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಬ್ಯೂಟಿಫುಲ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿರುವಂಥ ವ್ಲಾಗ್. ಯಾರೆಲ್ಲ ಒಂದು ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿದ್ರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮತ್ತೆ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಚಂದು ಓಂಕಾರ್ ವ್ಲಾಗ್ಸ್. ಟೇಕ್ ಕೇರ್, ಬಾಯ್.